ಎಐಸಿಸಿ ಒಬಿಸಿ ಸಲಹಾ ಮಂಡಳಿಯ ಅಧ್ಯಕ್ಷರಾಗಿ ಸಿದ್ದರಾಮಯ್ಯನವರನ್ನ ನೇಮಕ ಮಾಡಿದ ವಿಚಾರ ಸಿದ್ದರಾಮಯ್ಯಗೆ ಗೇಟ್ ಪಾಸ್ ಕೊಡೋದು ಪಕ್ಕಾ ಅಂತ ಈಗ ವಿಪಕ್ಷ ಈ ವಿಷಯವಾಗಿ ಲೇವಡಿ ಆಡ್ತಾ ಇದೆ. ಸಿದ್ದರಾಮಯ್ಯಗೆ ಬೋರ್ಡಿಂಗ್ ಪಾಸ್ ಸಿಕ್ಕಾಗಿದೆ. ಸಿದ್ದರಾಮಯ್ಯ ದೆಹಲಿ ವಿಮಾನ ಹತ್ತೋದೊಂದೇ ಬಾಕಿ ಇರೋದು. ಡಿಕೆ ಮತ್ತು ಸಿಎಂ ನಡುವೆ 2.5 ವರ್ಷದ ಅಗ್ರಿಮೆಂಟ್ ಏನಾಗಿದೆ ಅದಕ್ಕೆ ಪೂರಕ ಬೆಳವಣಿಗೆ ಇದು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಮುಖ್ಯಮಂತ್ರಿಗಳ ಬದಲಾವಣೆ ಅಗ್ರಿಮೆಂಟ್ ಆಗಿದೆ. ಅಗ್ರಿಮೆಂಟ್ ಪ್ರಕಾರ 2.5 ವರ್ಷ ಆದಮೇಲೆ ಅಧಿಕಾರ ಹಸ್ತಾಂತರ ಆಗುತ್ತೆ. ಈ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಚಾನಲಲ್ಲಿ ಮಾತಾಡಬೇಕಾದ್ರೆ ಅಗ್ರಿಮೆಂಟ್ ಆಗಿರೋದು ನಿಜ ಅಂತ ಒಪ್ಕೊಂಡಿದ್ದಾರೆ. ನಾನು ಇದ್ರ ಬಗ್ಗೆ ಕಳೆದ 6 ತಿಂಗಳಿಂದನೂ ಕೂಡ ಹೇಳ್ತಾ ಬರ್ತಾ ಇದ್ದೀನಿ. ಬದಲಾವಣೆ ಗ್ಯಾರಂಟಿ. ಸಿದ್ದರಾಮಯ್ಯ ಅತಂತ್ರ. ಸಿದ್ದರಾಮಯ್ಯನವ್ರನ್ನ ಅತಂತ್ರ ಮಾಡೋಕ್ಕೆ ಕುತಂತ್ರ ಮಾಡ್ತಾರೋ ಅಥವಾ ಬೇರೆ ದಾರಿ ಹುಡುಕ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಿದ್ದರಾಮಯ್ಯನವ್ರನ್ನ ಗೇಟ್ ಪಾಸ್ ಕೊಡೋದು ಗ್ಯಾರಂಟಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರಿಸ್ಥಿತಿಯ ಕುರಿತಾಗಿ ಅಶೋಕ್ ಅವರು ಮಾತನಾಡ್ತಾ ಇದ್ದಾರೆ. ಆದರೆ ಆ ರೀತಿಯಾದಂತಹ ಅತಂತ್ರ ಪರಿಸ್ಥಿತಿ ಅಂತೇನಿಲ್ಲ. ಅವರು ಅಧಿಕಾರವನ್ನು ಅನುಭವಿಸಿದ್ದಾರೆ ಸಿದ್ದರಾಮಯ್ಯನವರು. ಈಗ ಆ ಮಾತುಕತೆಯ ಪ್ರಕಾರವಾಗಿ ಇನ್ ಕೇಸ್ ಅದು ಆಗಿದ್ರೆ ಆ ಪ್ರಕಾರವಾಗಿ ನಡ್ಕೊಳ್ಬೇಕು. ಹಾಗಾಗಿ ಅವರಿಗೆ ಇದಕ್ಕಿಂತ ದಿಢೀರಂತ ಅವ್ರನ್ನ ಹುದ್ದೆಯಿಂದ ತೆಗೆದ್ರೆ ಸರಿ ಹೊಂದಲ್ಲ. ನಂತರದಲ್ಲಿ ಏನು ಅನ್ನೋದಕ್ಕೆ ಪೂರ್ವ ತಯಾರಿ ಇದ್ದ ಹಾಗೆ ಕಾಣಿಸ್ತಾ ಇದೆ. ವಿಪಕ್ಷ ಅವರು ಯಾವ ರೀತಿಯಾದರೂ ಟೀಕೆ ಮಾಡ್ಬೋದು. ಆಮೇಲೆ ಅಶೋಕ್ ಅವರು ಭವಿಷ್ಯ ನೋಡಿದಂತೆ ನವೆಂಬರ್ನಲ್ಲಿ ಏನೋ ಆಗ್ಬಿಡುತ್ತೆ ಅಂತ ಅವರು ನನ್ನ ಭವಿಷ್ಯ ನಿಜವಾಗಲಿ ಅಂತ ಬಯಸ್ತಾ ಇರ್ತಾರೆ. ಆ ಹಿನ್ನೆಲೆಯಲ್ಲಿ ಇದಾಗ್ತಾ ಇರುವ ಬೆಳವಣಿಗೆ ಏನಿದೆ ಅವರಿಗೆ ಒಂದು ರೀತಿ ಅನುಕೂಲವಾಗಿ ಕಾಣಿಸ್ತಾ ಇರುತ್ತೆ.